ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಏನು ಬೆಳಗ್ಗೆ ಬುಕ್ಸ್ ತೋರಿಸ್ತಾ ಇದ್ದಾರೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ನಾನು ಎದ್ದೇಳೋದು 6 ಗಂಟೆಗೆ. ಒಂದು ಅರ್ಧ ಗಂಟೆ ಸ್ವಲ್ಪ ಓದ್ಕೊಳ್ತಾ ಇರ್ತೀನಿ, ಯಾಕಂದರೆ ಈಗ ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳು ಈಗ ಸ್ಟಾರ್ಟ್ ಆಗಿಬಿಡುತ್ತೆ. ಸೊ ಹಾಗಾಗಿ ಓದೋದು ಮಾತ್ರ ಮರಿಬಾರ್ದಲ್ವಾ. ಸ್ವಲ್ಪ ಓದ್ಕೊಂಡು ಹಾಗೆ ಅಡುಗೆ ಮನೆಗೆ ಬಂದು ಸ್ವಲ್ಪ ಅಡುಗೆ ಕ್ಲೀನಿಂಗ್ ಕೆಲಸಗಳೆಲ್ಲ ಮುಗಿಸ್ಕೊಂಡ್ಬಿಡ್ತೀನಿ. ನಮ್ಮ ಮನೆಯಲ್ಲಿ 8:15ಗೆ ತಿಂಡಿ ರೆಡಿಯಾಗಿರಬೇಕು. ಒಂದೊಂದು ಸಲ ನಮ್ಮ ಮನೆಯವ್ರು ಏನಾದರೂ ಕಾಲೇಜಿಗೆ ಹೋಗೋ ಟೈಮ್ಸ್ ಆದರೆ 8 ಗಂಟೆಗೆ ರೆಡಿಯಾಗಿರುತ್ತೆ. ಇದು ಒಂದು ಶನಿವಾರದ ವ್ಲಾಗು. ಶನಿವಾರ ಇಲ್ಲಿ ಹುಚ್ಚರಾಯ ಸ್ವಾಮಿ ಜಾತ್ರೆ ಇದೆ. ಸೊ ಹಾಗಾಗಿ ತೇರನ್ನು 9 ಗಂಟೆಗೆ ಹಿಡಿತಾರೆ. ಸೊ ಬೇಗನೆ ಹೋಗಿದ್ದಾರೆ ನಮ್ಮ ಮನೆಯವರು ದೇವಸ್ಥಾನಕ್ಕೆ. ನಾವು ಅಷ್ಟು ಬೇಗ ಹೋಗೋಕ್ಕಾಗಲ್ಲ ಅಂತೇಳಿ ನಾನು ಸಂಜೆ ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ. ಬೆಳಿಗ್ಗೆ ಬೇಗನೆ ಹೋಗೋದಕ್ಕೆ ತುಂಬ ಜನ ಇರ್ತಾರೆ. ನಮ್ಮ ಬಾಸ್ನ ಕರ್ಕೊಂಡು ಹೋಗೋಕ್ಕಂತೂ ಆಗಲ್ಲ ಅಲ್ಲಿ. ಸೊ ಹಾಗಾಗಿ ಸಂಜೆ ಹೋಗೋಣ ಅಂತ ಸುಮ್ಮನಾದೆ. ಹಾಗೆ ಕೆಲಸ ಎಲ್ಲ ಮಾಡಿಕೊಂಡೆ. ನಾನು ಈ ಗಿಡಕ್ಕೆ ಒಂದು ತಿಂಗಳಾಗಿ ಒಂದು 2-3 ಸಲ ನೀರು ಚೇಂಜ್ ಮಾಡ್ತಾನೆ ಇರ್ತೀನಿ. ಅದು ತುಂಬ ಪುಟ್ಟದಾಗಿತ್ತು. ಇವಾಗ ನೋಡಿ ಎಷ್ಟು ಚೆನ್ನಾಗಿ ಬೆಳ್ಕೊಂಡಿದೆ. ಮನಿ ಪ್ಲ್ಯಾಂಟ್ ಇಟ್ಟರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಈಗ ನಾನು ಗ್ಯಾಸ್ಗೆ ಸ್ವಲ್ಪ ಈ ವಿಭೂತಿ ಪುಡಿ ಬರುತ್ತಲ್ವ, ಸೊ ಅದನ್ನು ನಾನು ಯಾವುದಾದ್ರೂ ಹಬ್ಬ ಮತ್ತು ಏನಾದರೂ ಫಂಕ್ಷನ್ಸು ಏನಾದರೂ ಇದ್ದರೆ ಮಾತ್ರ ಈ ಗ್ಯಾಸ್ಗೆ ಈ ಥರ ವಿಭೂತಿಯನ್ನು ಹಚ್ತೀನಿ. ಚಿಕನ್ ಮಟನ್ ಮಾಡಿದಾಗೆಲ್ಲ ನಾನು ಹಚ್ಚೋಲ್ಲ. ಅದಕ್ಕೆ ಗ್ಯಾಸಿಗಂತಲೇ ಸಪ್ರೇಟಾಗಿ ಆ ಪ್ಯಾಕ್ ತೊಗೊಂಡು ಇಟ್ಕೊಂಡಿದ್ದೀನಿ. ವಿಭೂತಿ ಪುಡಿ ಸಿಗುತ್ತೆ ನಿಮಗೆ ಅಂಗಡೀಲಿ, ಅದನ್ನು ಹಚ್ಚಿ. ನಮ್ಮ ಅಜ್ಜಿ ಈ ಥರ ಬೆಳಗ್ಗೆ ಎದ್ದ ತಕ್ಷಣ ವಿಭೂತಿ ಎಲ್ಲ ಈ ಥರ ಹಚ್ತಾಯಿದ್ರು. ಆವಾಗ ಒಲೆಯಲ್ಲೆಲ್ಲ ಮಾಡ್ತಾಯಿದ್ರಲ್ಲ. ಸೊ ಹಾಗೆ ನಾವು ಸಹ ಇದು ರೂಢಿಗತವಾಗಿ ಬಂದುಬಿಟ್ಟಿದ್ದೆ. ನಾವು ಈ ಥರನೇ ವಿಭೂತಿ ಎಲ್ಲ ಹಚ್ಚಿ ಪೂಜೆ ಮಾಡಿ ಆಮೇಲೆ ಸ್ಟಾರ್ಟ್ ಮಾಡೋದು. ನಮಗೆ ಏನಾದರೂ ಅಡುಗೆ ಏನಾದರೂ ಮಾಡಬೇಕಂದ್ರೆ ಈ ಥರ ಪೂಜೆ ಎಲ್ಲ ಮಾಡಿಕೊಂಡು ಸ್ಟಾರ್ಟ್ ಮಾಡ್ಕೊಂಡ್ಬಿಡ್ತೀನಿ. ಬೆಳಿಗ್ಗೆ ಬೇಗ ಒಂದು ಸ್ವಲ್ಪ ನೆಲ ಎಲ್ಲ ಒರೆಸ್ಕೊಂಡು ಇಟ್ಕೊಂಡ್ರೆ ಅದೊಂದು ಕೆಲಸ ಬೇಗ ಮುಗಿದ್ಬಿಡುತ್ತೆ. ಇಲ್ಲ ಅಂದರೆ 1 ಗಂಟೆ ಆದರೂ ಸಹ ನೆಲ ಒರೆಸೋದಂತೂ ಮುಗಿಯೋದೇ ಇಲ್ಲ. ಸೊ ಹೀಗಾಗಿ ಸ್ವಲ್ಪ ಮನೆ ಯಾವತ್ತೂ ಸ್ವಚ್ಛವಾಗಿರಬೇಕಲ್ವ, ನೋಡಿದವ್ರಿಗೂ ಒಂದು ಸ್ವಲ್ಪ ಖುಷಿಯಾಗುತ್ತೆ. ನಾವು ಮನೇಲಿದ್ದರೂ ಸಹ ಏನೋ ನೆಮ್ಮದಿ ಸಿಕ್ತಂಗೆ ಆಗುತ್ತೆ. ಹಾಗೆ ಬೆಳಿಗ್ಗೆ ಎಲ್ಲ ಮುಗಿಸ್ಕೊಂಡ್ಬಿಡ್ತೀನಿ ಕೆಲಸಗಳನ್ನೆಲ್ಲ. ಆದಷ್ಟು ಓದ್ಕೊಳೋದು ಸ್ವಲ್ಪ ಕೆಲಸ ಇರುತ್ತಲ್ಲ, ಸೊ ಹಾಗೆ ಮಧ್ಯಾಹ್ನ ಟೈಮು ನಾನು ಮಲ್ಕೊಳಲ್ಲ, ಓದ್ಕೊಳ್ತಾ ಇರ್ತೀನಿ. ಇಲ್ಲಿ ಒಂದು ಪುಟ್ಟ ರಂಗೋಲಿ ಡಿಸೈನ್ ಮಾಡ್ಕೊಂಡು ತಿಂಡಿ ಒಂದು ವೆಜಿಟೇಬಲ್ಸ್ ಉಪ್ಪಿಟ್ಟು ಮಾಡೋಣ ಅಂತ. ಸಾಮಾನ್ಯವಾಗಿ ಉಪ್ಪಿಟ್ಟಂದರೆ ಎಲ್ಲರೂ ಮೂಗು ಮುರಿತಾರೆ, ಉಪ್ಪಿಟ್ಟು ತಿನ್ನೋಕ್ಕೆ ಆಗಲ್ಲ ಅಂತ. ಈ ಥರ ಸಣ್ಣದಾಗಿ ತರಕಾರಿಗಳೆಲ್ಲ ಹಾಕಿ ಉಪ್ಪಿಟ್ಟು ಮಾಡಿಬಿಟ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳು ಸಹ ಚೆನ್ನಾಗಿ ತಿಂತಾರೆ. ಈಗ ಹಬ್ಬ ಅಲ್ವಾ, ಸೊ ಈ ಜಾತ್ರೆ ಇರೋದ್ರಿಂದ ವೆಜಿಟೇಬಲ್ ಉಪ್ಪಿಟ್ಟು ಮಾಡಿದರೆ ಆದಷ್ಟು ನಾವು ಪಾತ್ರೆಗಳ್ನ ಅವಾಗಲೇ ತೊಳ್ಕೊಂಬಿಟ್ರೆ ಎಲ್ಲ ಕ್ಲೀನ್ ಆಗಿಬಿಡುತ್ತೆ. ಮತ್ತು ಪಾತ್ರೆ ತೊಳಿಬೇಕು ಅನ್ನೋ ಗುಂಗಂತೂ ಇರೋದಿಲ್ಲ. ಪಾತ್ರೆ ಒಟ್ರಾಶಿ ಸಿಂಕಲ್ಲಿ ಯಾವತ್ತೂ ಹಾಕ್ಕೊಂಡು ಕೂತ್ಕೋಬಾರ್ದು. ಆವಾಗಲೇ ಬೋರ್ ಆಗಿಬಿಡೋದು. ಅಡುಗೆ ಮನೆಗೆ ಬರೋಕ್ಕೆ ಆಗೋದಿಲ್ಲ, ಅಷ್ಟು ಬೋರ್ ಆಗಿಬಿಡುತ್ತೆ. ಅವಾಗಿಂದೇ ಒಂದೊಂದೇ ಆಗಿರಲಿ, ಒಂದೊಂದೇ ಕೆಲಸಗಳ್ನ ಬೇಗ ಮಾಡ್ಕೊಂಬಿಟ್ರೆ ನಮಗೆ ಫ್ರೆಶ್ ಅನಿಸ್ಬಿಡುತ್ತೆ. ಮುಂಚೆ ಎಲ್ಲ ನನಗೆ ಅಡುಗೆನೇ ಮಾಡೋಕ್ಕೆ ಬರ್ತಾಯಿರಲಿಲ್ಲ. ಮದುವೆ ಆದಮೇಲೆ ಇವಾಗ ಎಲ್ಲ ಥರದ ಅಡುಗೆಗಳ್ನ ಕಲ್ತಿದ್ದೀನಿ. ಅದು ಒಂದು ಸಾಂಗ್ ಇದೆಯಲ್ಲ, ಓದಿದರು ಗೀಚಿದರು ಒಲೆಯ ಓದಬೇಕು ಅನ್ನೋ ಸಾಂಗ್ ನಿಜವಾಗ್ಲೂ 100% ಕರೆಕ್ಟಾಗಿದೆ ನೋಡಿರಿ. ಅದು ಅಡುಗೆ ಮನೆಗೆ ಬರ್ತಾ ಇರಲಿಲ್ಲ. ಇವಾಗ ನೋಡಿರಿ ಎಷ್ಟು ಓದಿದ್ರು ಸಹ. ಎಂತ ಮಾಡ್ತಾಯಿದ್ದೀವಲ್ಲ, ಬೆಳಿಗ್ಗೆನೇ ಸ್ನಾನ ಮಾಡಿಸಿದ್ದೀನಿ. ಬಟ್ಟೆ ನೋಡಿ ಹೆಂಗೆ ಮಾಡ್ಕೊಂಡಿದ್ದಾನೆ. ಟೈಗರ್ ನೋಡ್ತಾ ಇದ್ದಾನೆ. ಏನು ನೋಡ್ತಿದ್ಯಾ ಮಗ? ಏನು ನೋಡ್ತಾ ಇದೆಯಾ? ಹಾಂ, ಪಿಕ್ಚರ್ ನೋಡ್ತಾ ಇದ್ದಾನೆ ನೋಡು. ಇದಾ ನಿನ್ನ ಪಿಕ್ಚರು? ಹಾಂ.
ತುಂಬ ಸೈಲೆಂಟಾಗಿ ಕೂತ್ಕೊಂಡಿದ್ದಾನೆ ಅಂತ ಅಂದ್ಕೊಬೇಡ್ರಿ, ಸಿಕ್ಕಾಪಟ್ಟೆ ತರಲೆ ಅವನು. ಕೂತಲ್ಲಿ ಕೂರಲ್ಲ. ಅವನು ಇಟ್ಕೊಂಡು ವಿಡಿಯೋ ಎಡಿಟಿಂಗ್ ಮಾಡೋದು ತುಂಬಾ ಕಷ್ಟ. ಅವನು ಮಧ್ಯಾಹ್ನ ಸ್ವಲ್ಪ ಹೊತ್ತು ಮಲಗ್ತಾನೆ. ಅಂದರೆ ಈಗ 3 ಗಂಟೆಗೆ ಮಲ್ಕೊಂಡಿದ್ದಾನು, 5:30ಗೆ ಎದ್ದೇಳೋದು. ಸೊ ಅಷ್ಟರೊಳಗೆ ನಾನು ಈ ಎಡಿಟಿಂಗ್ಸ್ ಏನಾದರೂ ಕೆಲಸಗಳು ಇರುತ್ತಲ್ಲ ಯೂಟ್ಯೂಬಿಂದು, ಮತ್ತು ನಂದು ಏನಾದರೂ ಓದ್ಕೊಳೋದಿರುತ್ತಲ್ಲ, ಸೊ ಆವಾಗಲೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಡು ಮತ್ತು ಆರಾಮಾಗಿ ಅವನ ಜೊತೆಗೆ ಆಟ ಆಡ್ಕೊತ ಇರ್ತೀನಿ. ಹಾಗೆ ಪೂಜೆ ಎಲ್ಲ ಮಾಡಿದೆ. ಆದಷ್ಟು ಈ ಶನಿವಾರ, ಶುಕ್ರವಾರ ಮತ್ತು ಸೋಮವಾರ 10 ಗಂಟೆ ಒಳಗೆ ಇಲ್ಲ 11 ಗಂಟೆ ಒಳಗೆ ಪೂಜೆ ಮುಗಿಸ್ಕೊಂಡ್ಬಿಡ್ತೀನಿ. ಬೇಗನೆ ಮಾಡೋಕ್ಕಾಗಲ್ಲ ಪೂಜೆ ಎಲ್ಲ. ನೋಡೋಣ ವಯಸ್ಸಾದ್ಮೇಲೆ ಏನು ಕೆಲಸ ಇರುತ್ತೆ, ಹೇಳಿ ಪೂಜೆ ಮಾಡ್ಕೊತಾನೆ ಇದ್ದರೆ ಆಯಿತು ಅನ್ನೋ ಈಗ ಪೂಜೆ ಎಲ್ಲ ಆಯಿತು. ಸೊ ಇವಾಗ ನಾನು ತಿಂಡಿ ತಿಂತಾಯಿದ್ದೀನಿ. ತಿಂಡಿ ವೆಜಿಟೇಬಲ್ಸ್ ಉಪ್ಪಿಟ್ಟು. ತಿಂಡಿ ಎಲ್ಲ ತಿಂದ್ಕೊಂಡು ವೆದರ್ ನೋಡಿ ಯಾಕೋ ಒಂದು ಸ್ವಲ್ಪ ಮಳೆ ಬರೋ ಥರನೇ ಇದೆ. ಅದನ್ನು ಸ್ವಲ್ಪ ಕ್ಯಾಪ್ಚರ್ ಮಾಡ್ಕೊಂಡಿದ್ದೀನಿ. ನೋಡಿ ವೆದರ್ ಯಾವ ರೀತಿ ಇದೆ, ಚಿಕ್ಕದಾಗಿ ಮಳೆ ಬರ್ತಾಯಿದೆ. ಇದು ಬಂದು ಮಧ್ಯಾಹ್ನಕ್ಕೆ ಮಾಡಿರೋಂಥ ಅಡುಗೆ. ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ಅಡುಗೆ ಮಾಡೋಕ್ಕೆ ಆಗ್ತಾ ಇರಲಿಲ್ಲ. ನನ್ನ ಮಗ ಅಂತೂ ಬಿಡ್ತಾನೆ ಇರಲಿಲ್ಲ, ನನ್ನ ಜೊತೆಗೆ ಓಡಾಡ್ತಾ ಇದ್ದ. ಸೊ ಹಾಗಾಗಿ ಸ್ವಲ್ಪ ಕ್ಯಾಪ್ಚರ್ ಮಾಡಿಕೊಂಡೆ. ನಮ್ಮ ಮನೆಯಲ್ಲಿ ಯಾರಾದರೂ ನೆಂಟರಿದ್ದರೆ ಸ್ವಲ್ಪ ವೆರೈಟಿ ಏನಾದರೂ ಮಾಡ್ಬೋದು. ನಮ್ಮ ಮನೆಯವ್ರಿಗೆ ಸ್ವಲ್ಪ ಹೋಳಿಗೆ ಅದೆಲ್ಲ ತಿನ್ನೋದು ಸ್ವಲ್ಪನೇ ಕಮ್ಮಿ. ಸೊ ನಾವೊಂದು ಪ್ರಸಾದ ದೇವರಿಗೆ ಅಂತ ಒಂದು 5-6 ಹೋಳಿಗೆ ಮಾಡಿ, ಸಾಂಬಾರು, ಸ್ವಲ್ಪ ಪಲ್ಯ ಅಷ್ಟೇ ಮಾಡಿದ್ದೆ ಜಾತ್ರೆಗೆ. ನಮ್ಮ ಮನೆಯವರು ಬೆಳಗ್ಗೆನೇ ಹೋಗಿದ್ದರು ಜಾತ್ರೆಗೆ ತೇರು ಎಳೆಯೋಕ್ಕೆ. ಸೊ ಹಾಗಾಗಿ ನಾನು ಸಂಜೆ ಹೋಗೋಣ ಅಂದ್ಕೊಂಡ್ರೆ ಸಂಜೆ ಸುಮಾರು ಮಳೆ ಬರ್ತಾನೆ ಇತ್ತು. ನೋಡ್ತಾನೆ ಇದ್ವಿ ಹೊರಗಡೆ ಹೋಗೋದು ಬೇಡ ಅಂತ. ಆಮೇಲೆ ಸ್ವಲ್ಪ ಮಳೆ ಕಮ್ಮಿ ಆಯಿತು. ಆಗಿದ್ದಾಗಲೇ ಹೋಗಿ ಬಿಡೋಣ ಅನ್ನೋದು ರೆಡಿ ಆಗಿ ನೋಡ್ಕೊಂಡು ಹೋಗೋಣ. ಚೆನ್ನಾಗಿದೆ ಉಚ್ಚರಾಯ ಸ್ವಾಮಿ ತೇರು ಎಳಿತಿದ್ರು. ನೋಡಿ ಎಷ್ಟು ಜನ ಭಕ್ತಾದಿಗಳು ಬರ್ತಾನೆ ಇರ್ತಾರೆ. ಚೆನ್ನಾಗಿತ್ತು. ಈಗ ತೋರಿಸಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ.